damage seen in hippocampus located in brain's temporal lobe, and patient is affected by anterograde amnesia. ಏನಾಗ್ತಿದೆ? Are you comfortable? No. Cigarette. ಬೆಂಕಿ ನಿಮ್ಮಪ್ಪ ಹಚ್ತಾನ. ಏನಾದ್ರೂ ನೆನಪಿಗೆ ಬರ್ತಾ ಇದೆಯಾ? ಏನ್ ಬರ್ತಾ ಇದೆ? ಹೋಗೆ ಬರ್ತಾ ಇದೆ. ಆಫೀಸರ್ ಸ್ಟಾಪ್! ಅವ್ನು ನಿಮಗ್ ಮಾತ್ರ ಕ್ರಿಮಿನಲ್, ನನಗ್ ಪೇಷಂಟ್. ನೋಡು ಮಿಸ್ಟರ್, ಇದು ನಿನ್ ಬಾಡಿಯಲ್ಲಿ ಸಿಕ್ಕಿರೋ ಬುಲೆಟ್. ಇದನ್ನ ಯಾರು ಶೂಟ್ ಮಾಡಿದ್ರು ಜ್ಞಾಪಕ ಬರ್ತಿದ್ಯಾ? He's injected by methamphetamine and benzodiazepine drugs. It has also affected central nervous system, which leads to long-term memory loss. Here are the details. Madam? ಇವನಿಗೆ ನಿಜವಾಗ್ಲೂ ಏನು ನೆನಪಿಲ್ಲ. ಇವನ್ ಬಾಡಿಯಲ್ಲಿ 2 types ಆಫ್ ಡ್ರಗ್ಸ್ ಮಿಕ್ಸ್ ಆಗಿದೆ. ಒಂದು ಬ್ರೈನ್ ಸೀಶರ್ ಡ್ರಗ್, ಇನ್ನೊಂದು ಹೈ ಡೋಸಸ್ ಆಫ್ ಟ್ರಾಂಕ್ಯುಲೈಸರ್ಸ್. ದಟ್ಸ್ ದ ರೀಸನ್ ಫಾರ್ ದ ಮೆಮರಿ ಲಾಸ್. ಇವೆರಡು ಡ್ರಗ್ಸ್ ಡೋಸೇಜ್ ಜಾಸ್ತಿ ಆಗಿರೋದ್ರಿಂದ ಇವನ್ ಬ್ರೈನ್ ಮೇಲೆ ಇಂಪ್ಯಾಕ್ಟ್ ಆಗಿದೆ. ಹಾಗಾಗಿ ಇವನ್ ಕಣ್ಣಲ್ಲಿ ಯಾವಾಗ್ಲೂ ನೀರು ತುಂಬಿಕೊಂಡಿರುತ್ತೆ. ನಿಮಗೆ ಅರ್ಥ ಆಗೋ ತರ ಹೇಳಬೇಕು ಅಂದ್ರೆ, ಒಂದು ಆನೆಗೆ ಇದನ್ನ ಇಂಜೆಕ್ಟ್ ಮಾಡಿದ್ರೆ ಅರ್ಧ ಗಂಟೆಯಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದು ಹೋಗುತ್ತೆ. ಇವನ್ ಹೀಗೆ ಹೇಗಿದನೋ, ಇಟ್ಸ್ ಅ ಮಿರಕಲ್. ಆ ಡ್ರಗ್ ಇವನ್ ಬಾಡಿಯಲ್ಲಿ ಇರೋವರೆಗೂ ಇವನ್ ಹೀಗೆ ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾ ಇರ್ತಾನೆ. ಹಿ ವಿಲ್ ಬಿ ವೆರಿ ಅಗ್ರೆಸಿವ್ ಅಂಡ್ ಅನ್ಪ್ರೆಡಿಕ್ಟಬಲ್. ಇವನ್ ಯಾವ ಟೈಮಲ್ಲಿ ಏನ್ ಮಾಡ್ತಾನೆ ಅಂತ ಹೇಳೋಕ್ಕಾಗಲ್ಲ. ಏನ್ ಬೇಕಾದ್ರೂ ಆಗಬಹುದು. इसकी मेमोरी वापस आने का कोई चांस है डॉक्टर? ಬರ್ಬೋದು, ಬರ್ದೇನೂ ಇರ್ಬೋದು. ಅಲ್ಲಿವರೆಗೂ ಇವನನ್ನ ಸೆಪರೇಟ್ ಸೆಲ್ ಇಟ್ರೆ ಇಟ್ ಇಸ್ ಸೇಫ್. ಹಿ ಇಸ್ ವೆರಿ ಡೇಂಜರಸ್. Hey!